ಎರಡು ತುಂಬಿದ್ರೆ ಒಂದು 15 ಮರ ತನಕ ಮರಕ್ ಬಿಡ್ತೀನಿ. ಫುಲ್ ಬ್ಲೂ ಫ್ಲೇಮ್ ಇದೆ ಅಲ್ವಾ? ಹೌದು, ಈಗ 80% ಇದ್ರ ಮೇಲೆ ಡಿಪೆಂಡ್. ಸಿಲಿಂಡರ್ ತರದೇ ಇಲ್ಲ ನಿಜ? ತರ್ತೀವಿ, ತಂದ್ರೆ ಒಂದು 3 ತಿಂಗಳು ಬರುತ್ತೆ ಒಂದ್ ಸಿಲಿಂಡರ್. ಒಂದ್ ಸಿಲಿಂಡರ್ 3 ತಿಂಗಳು ಬರುತ್ತೆ. ಫಸ್ಟ್ 20 ದಿವಸ ಬರ್ತಾ ಇತ್ತು ಬರೇ ಸಿಲಿಂಡರ್. ಇದ್ ಮಾಡಿಸಿದ್ಮೇಲೆ 3 ತಿಂಗಳು ಬರುತ್ತೆ. 2.5 3 ತಿಂಗಳು. ಟ್ರೈನಿಂಗ್ ಪೀರಿಯಡ್ ಅಲ್ಲಿ 5 years ಅಗ್ರಿಮೆಂಟ್ ಕೇಳಿದ್ರು. 5 years ಅಗ್ರಿಮೆಂಟ್ ಕೇಳಿದ್ರು. ಆಮೇಲೆ ಆಲ್ ಓವರ್ ಇಂಡಿಯಾ ಎಲ್ಲಿ ಪ್ಲೇಸ್ಮೆಂಟ್ ಆದ್ರೂ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲಿ ಮನೆ ಕಡೆ ನಮ್ ತಂದೆಯವ್ರೊಬ್ರೆ ಜಮೀನ್ ಇದೆ, ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ಯಾಕೆ ದುಡಿಯೋದು ಅಂತೇಳಿ ಕೃಷಿ ಬಗ್ಗೆ ಆಸಕ್ತಿ ಇತ್ತು. ಮುಂಚೆಯಿಂದನೂ ಆಸಕ್ತಿ ಇತ್ತು. ಹಂಗಾಗಿ ಕೃಷಿ ಬಗ್ಗೆ ಆತ್ಮೀಯರೇ ನಮಸ್ಕಾರ. ಸೊ ಈ ಪುನೀತ್ ಅಣ್ಣ ಅವ್ರ ಜೊತೆಯಲ್ಲಿದ್ದಾರೆ. ಸೊ ನಾವು ಇವತ್ತು ಅನಗಾನಹಳ್ಳಿ, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಇದೀವಿ. ಸೊ ಇವರು ಫಿಶ್ ಫಾರ್ಮ್ ಒಂದೇ ಅಲ್ಲ, ಜೊತೆಗೆ ಹಸುವನ್ನು ಕೂಡ ಸಾಕಾಣಿಕೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಹಸುವಿನ ಸಗಣಿಯನ್ನ ಉಪಯೋಗ ಮಾಡ್ತಾ ಗೋಬರ್ ಗ್ಯಾಸ್ ಅನ್ನು ಕೂಡ ಇಲ್ಲಿ ಮಾಡ್ತಾರೆ ಅವರು. ಸೊ ಆ ಗೋಬರ್ ಗ್ಯಾಸ್ ಅನ್ನ ಮನೆಗೆ ಅಡಿಗೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರುತ್ತೆ, ಸೊ ಬ್ಲೂ ಫ್ಲೇಮ್ ಏನಿದೆ ಅದು ಒರಿಜಿನಲ್ ಗ್ಯಾಸ್ ಇದನ್ನ ಹೊಂದಿರ್ತಕ್ಕಂಥದ್ದು. ಸೊ LPG ಯಲ್ಲೂ ಕೂಡ ಸಾಕಷ್ಟು ರೆಡ್ ಫ್ಲೇಮ್ ಬರ್ತದೆ. ಬಟ್ ಆದ್ರೆ ಗೋಬರ್ ಗ್ಯಾಸ್ ಅಲ್ಲಿ ನೀವು ಬ್ಲೂ ಫ್ಲೇಮ್ ಅನ್ನ ನೀವು ನೋಡೋದಕ್ಕೆ, ನೀಲಿಯ ಒಂದು ಬಣ್ಣವನ್ನ ನೀವು ನೋಡೋದಕ್ಕೆ ಸಾಧ್ಯ. ಸೊ ಇವರು ಈ ಗೋಬರ್ ಗ್ಯಾಸ್ ಅನ್ನ ಎಷ್ಟು ಅಡಿ ಇದನ್ನ ಮಾಡಿದ್ದಾರೆ, ಸೊ ಇದಕ್ಕೆ ಎಷ್ಟು ಖರ್ಚಾಯ್ತು, ಅದೊಂದು ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ಸೊ ಇದನ್ನ ಎಷ್ಟು ಅಮೌಂಟ್ ಆಯ್ತು, ಎಷ್ಟು ಡೆಪ್ತ್ ಇದೆ, ಏನು ಸರ್ ಇದು? 8 ಅಡಿ ಆಳ ಇದೆ. 8 ಅಡಿ ಆಳ ಇದೆ. 8 ಅಡಿ ಆಳ ಇದೆ. ಸೈಡಿಗೆ ಸಿಮೆಂಟ್ ಬಳೆ ಹಾಕಿದ್ದಾರೆ. ಸಿಮೆಂಟ್ ಬಳೆ ಹಾಕಿ 4 ಅಡಿ ಬಳೆ ಹಾಕಿದ್ದಾರೆ. ಮತ್ತೆ ಒಂದು ಇದು ಬರುತ್ತೆ, ಚೇಂಬರ್ ಬರುತ್ತೆ, ಟ್ಯಾಂಕ್ ಕೂರ್ಲಿಕ್ಕೆ. ಮತ್ತೆ ಮೇಲಕ್ಕೆ 4 ಹಾಕಿದ್ದಾರೆ. ಮೇಲ್ಗಡೆ ಪ್ಲಾಸ್ಟಿಕ್ ಟ್ಯಾಂಕ್. ಇದು ಗ್ಯಾಸ್ ಫಿಲ್ ಆಗಬೇಕು. ಗ್ಯಾಸ್ ಫಿಲ್ ಆಗಬೇಕು. ಸೊ ಇದಕ್ಕೆ ಯಾವ ರೀತಿ ಕಲಿಸ್ತೀರಾ? ಕಲಸೋದಕ್ಕೆ ಚೇಂಬರ್ ಕಲ್ಸಕ್ಕೆ ಇಲ್ಲಿ ಚೇಂಬರ್ ಇದೆ. ಓಕೆ, ಈ ಚೇಂಬರ್ ಅಲ್ಲಿ ಕಲಿಸ್ತೀರಾ? ಕಲಿಸ್ಬಿಟ್ಟು ಓಲಲ್ಲಿ ಹಾಸಿ ಬಿಟ್ರೆ ಸೀದಾ ಇದ್ರೊಳಗೆ ಹೋಗುತ್ತೆ. ಓಕೆ ಓಕೆ. ನೀರಿನ ಪ್ರಮಾಣ ಎಷ್ಟು ಮಾಡ್ತೀರಾ ಸರ್? ಅಂದ್ರೆ ಈಗ ಪೂರ್ತಿ ಕಲಸಿ ಒಂದು ದ್ರವ ರೂಪ ಮಾಡ್ತೀರಾ ಅಥವಾ ಸ್ಲರಿ ತರ ಗಟ್ಟಿ ಸ್ಲರಿ ತರ ಇರುತ್ತೆ? ಸ್ಲರಿ ತರ ನೀರೇನ್ ಬೇಕಾಗಿಲ್ಲ. ಎಕ್ಸಸ್ ಆಫ್ ನೀರೇನ್ ಬೇಕಿಲ್ಲ. ಎಕ್ಸಸ್ ಆಫ್ ನೀರೇನ್ ಬೇಕಾಗಿಲ್ಲ. ಸೊ ಇದನ್ನ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಇದೆ ಈಗ ನಿಮಗೆ? ಬೆನಿಫಿಟ್ ಏನಂದ್ರೆ, ನನಗೆ ಸಗಣಿ ಸ್ಲರಿ ಆಗಿ ಈ ತೊಟ್ಟಿಗೆ ಹೋಗುತ್ತೆ, ವೇಸ್ಟೇಜ್ ಈ ತೊಟ್ಟಿಗೆ ಬರುತ್ತೆ. ಇದನ್ನ ನಾನು ಈ ಡ್ರಮ್ ಅಲ್ಲಿ ತುಂಬಿಕೊಂಡು ತೋಟ ಕೊಡಿತೀನಿ. ತೋಟ ಕೊಡಿತೀನಿ ಡೈರೆಕ್ಟ್ ಆಗಿ. ಅದನ್ನ ಡಿಸ್ಪ್ಯಾಚ್ ಹೆಂಗ್ ಮಾಡ್ತೀರಾ? ಡೈರೆಕ್ಟ್ ಅಲ್ಲಲ್ಲೇ ನಿಲ್ಸ್ಬಿಟ್ಟು ತೆಂಗಿನ ಮರಕ್ಕೆ ಅಲ್ಲಲ್ಲೇ ನಿಲ್ಸ್ಬಿಟ್ಟು ತೆಂಗಿನ ಮರ ಗೇಟ್ ವಾಲ್ ಓಪನ್ ಮಾಡಿ ತೆಂಗಿನ ಮರಕ್ಕೆ ಬಿಟ್ಕೊಂಡು ಹೋಗ್ತೀವಿ. ಮಿನಿಮಮ್ ಇಷ್ಟೇ ಲೀಟರ್ ಬಿಡ್ತೀರಾ ಅಥವಾ ಏನು? ಅದಕ್ಕೆ ಆ ತರ ಲೆಕ್ಕ ಏನಿಲ್ಲ, ಒಂದ್ ಅಂದಾಜಾಗಿ ಬಿಟ್ಕೊಂಡು ಹೋಗ್ತೀವಿ ಅಷ್ಟೇ. ಅಷ್ಟೇ ಬಿಡ್ಬೇಕು ಅಂತ. ಬುಡದ ಹತ್ರಕ್ ಬಿಡ್ತೀರಾ ಅಥವಾ ಒಂದ್ ಸ್ವಲ್ಪ ಏನಾದ್ರು ಡಿಸ್ಟೆನ್ಸ್ ಕೊಟ್ಟೆ? ಇಲ್ಲ, ಓಪನ್ ಮಾಡ್ಬಿಟ್ಟು ಇಡೀ ತೋಟಕ್ಕೆಲ್ಲ ಪಟ್ಟೆಗೆಲ್ಲ ಹೊಡೆದ್ ಬಿಡ್ತೀವಿ. ಫುಲ್ ಪೂರ್ತಿ ಪಟ್ಟೆಗೆ ಹೊಡೆದ್ ಬಿಡ್ತೀವಿ ಫುಲ್. ಓಕೆ. ಈಗ 2 ಇದನ್ನ ಸಿಂಟ್ಯಾಕ್ಸ್ ನ ತುಂಬಿದ್ರೆ ಎಷ್ಟು ಪಟ್ಟೆಗೆ ಆಗುತ್ತೆ? ಈ 2 ತುಂಬಿದ್ರೆ ಒಂದು 15 ಮರ ತನಕ ಮರಕ್ ಬಿಡ್ತೀನಿ. ಮರಕ್ ಬಿಡೋದ್ರೆ ಒಂದು 15 ಮರಕ್ ಬಿಡ್ತೀನಿ. ಇಲ್ಲಾಂದ್ರೆ ಒಂದು 6 ಮರದ ಪಟ್ಟೆಗೆ 6 ಮರದ ಬಟ್ಟೆಗೆ ಫುಲ್ ಕವರ್ ಮಾಡಿ. ನೀರೇನಾದ್ರು ಮಿಕ್ಸ್ ಮಾಡ್ತೀರಾ ಡೈರೆಕ್ಟ್ ಬಿಡ್ತೀರಾ? ಈಗ ನಂದು ಇದು ಪಾಂಡ್ ಒಳಗೆ ಕೊಟ್ಟಿಗೆ ತೊಳೆದಿದ್ ನೀರೆಲ್ಲ ಬರುತ್ತೆ ಅದಕ್ಕೇನೆ. ಓಕೆ. ಒಂದೇ ಇದು ಗೋಬರ್ ಗ್ಯಾಸ್ ಒಂದೇ ಅಲ್ಲ? ಗೋಬರ್ ಗ್ಯಾಸ್ ಒಂದೇ ಅಲ್ಲ, ಕೊಟ್ಟಿಗೆ ನೀರು ಅದ್ರೊಳಗೆ ಬರುತ್ತೆ, ಮನೆಯದು ವೇಸ್ಟೇಜ್ ನೀರು ಅದ್ರೊಳಗೆ ಬರುತ್ತೆ. ಮನೆದು ಪಾತ್ರೆ ತೊಳೆದು ಕಿಚನ್ ವೇಸ್ಟ್ ನೀರು ಅದ್ರೊಳಗೆ ಬರುತ್ತೆ. ಎಲ್ಲ ಮಿಕ್ಸ್ ಆಗಿ ನೀರು ಇದ್ದೇ ಇರುತ್ತೆ. ಹಸು ಮೈ ತೊಳೆದಿದ್ ನೀರು ಅದ್ರೊಳಗೆ ಬರುತ್ತೆ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ತೋಟ ಕೊಡಿಸಿ. ಸೊ ನೀವು ಫಿಶಿಗೂ ಕೂಡ ಸಾಕಷ್ಟು ಎಷ್ಟು ಬೇಕು ಅಷ್ಟನ್ನ ಸಗಣಿನ ಹಾಕಿ ಮಿಕ್ಕಿದ್ದು ಇದಕ್ಕೆ ಹಾಕೊಂತೀನಿ. ಇದು ಮಿಕ್ಕಿದ್ದು ಇಲ್ಲಿಗೆ ಹಾಕ್ತೀರಾ? ಈಗ ಲೇಬರ್ ಬೇರೆ ಪ್ರಾಬ್ಲಮ್, ಸಗಣಿ ತಗೊಂಡೋಗಿ ಹಾಕ್ಬೇಕು, ತುಂಬಕ್ 400 ರೂಪಾಯಿ ಕೇಳ್ತಾರೆ, ಎಸೆಕ್ 400 ರೂಪಾಯಿ ಕೇಳ್ತಾರೆ. ಇದು ಡೈರೆಕ್ಟ್ ಆಗಿ ಭೂಮಿಗೆ ಹೋಗ್ಬಿಡುತ್ತೆ. ಈಗ ಕಂಪ್ಲೀಟ್ ಈ ಗೋಬರ್ ಗ್ಯಾಸ್ ಮೇಲೆನೆ ಫುಲ್ಲಿ ಡಿಪೆಂಡ್ ಈಗ ಮನೆ? ಹೌದು, ಈಗ 80% ಇದ್ರ ಮೇಲೆ ಡಿಪೆಂಡ್. ಸಿಲಿಂಡರ್ ತರದೇ ಇಲ್ಲ ನಿಜ? ತರ್ತೀವಿ, ತಂದ್ರೆ ಒಂದು 3 ತಿಂಗಳು ಬರುತ್ತೆ ಒಂದ್ ಸಿಲಿಂಡರ್. ಒಂದ್ ಸಿಲಿಂಡರ್ 3 ತಿಂಗಳು ಬರುತ್ತೆ. ಫಸ್ಟ್ 20 ದಿವಸ ಬರ್ತಾ ಇತ್ತು ಬರೇ ಸಿಲಿಂಡರ್. ಇದ್ ಮಾಡಿಸಿದ್ಮೇಲೆ 3 ತಿಂಗಳು ಬರುತ್ತೆ. 2.5 3 ತಿಂಗಳು ಸಿಲಿಂಡರ್. ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರಿಗೆ ಏನ್ ಹೇಳಿ, ಹಸುಗಳಿದ್ರೆ ಒಂದ್ ಗೋಬರ್ ಗ್ಯಾಸ್ ಮಾಡಿಸ್ಕೊಳ್ಳಿ ಮನೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಕರೆಕ್ಟ್. ಈಗ ಒಂದ್ ತಿಂಗಳಿಗೆ ಅಟ್ಲೀಸ್ಟ್ ಒಂದ್ 1000 ರೂಪಾಯಿ ಉಳ್ಕಂತಂದ್ರೆ ಸಾಧಾರಣ ಒಂದ್ 12,000 ಅದ್ರಲ್ಲಿ ಖರ್ಚು ಉಳಿದೆ ಕಡಿಮೆ ಆದ್ರೆ ಅದು ಒಂದು ಆದಾಯನೇ ಅಂತ ನೀವ್ ಹೇಳಕ್ ಇಷ್ಟಪಡ್ತೀರಾ? ಕರೆಕ್ಟ್. ನಾನಿದು ಧರ್ಮಸ್ಥಳ ಸಂಘದಿಂದ ಮಾಡಿಸ್ಕೊಂಡಿದ್ದು. 6,500 ರೂಪಾಯಿ ಬಿದ್ದಿತ್ತು ನನಗೆ. 6,500 ರೂಪಾಯಿ ಬಿದ್ದಿತ್ತು ಟೋಟಲ್. ನೀವು ಸ್ವಂತ ಮಾಡಿಸ್ತಾರೆ? ಸ್ವಂತ ಮಾಡಿಸ್ತಿದ್ರೆ ಈಗ 12,000 ರೂಪಾಯಿ ಆಗುತ್ತೆ. 12,000 ರೂಪಾಯಿ ಆಗುತ್ತೆ. 6,000 ಒಂದು ವರ್ಷದ ಸಿಲಿಂಡರ್ ದುಡ್ಡು ಒಂದೇ ಸಲ ಹಾಕ್ದಂಗೆ ಸ್ವಂತ ಮಾಡ್ಸೋದು. ಇಲ್ಲ ಅಂದ್ರೆ 6 ತಿಂಗಳು ಸಿಲಿಂಡರ್ ದುಡ್ಡು ಹಾಕ್ದಂಗೆ. ಕರೆಕ್ಟ್. ಈಗ ಇದ್ರಲ್ಲಿ ಬೇರೆ ಈ ಒಂದು ಸ್ಲರಿಯಲ್ಲಿ ಏನಾದ್ರು ಬೇರೆ ಈಗ ಎರೆಹುಳಕ್ಕೆ ಎಲ್ಲ ಇದ್ ಮಾಡ್ತಾರಲ್ಲ, ಅದನ್ನು ಮಾಡ್ಬೋದಲ್ಲ? ಮಾಡ್ಬೋದು, ಆಲ್ಮೋಸ್ಟ್ ಮಾಡ್ಬೋದು. ಎರೆಹುಳಕ್ಕೂ ಒಳ್ಳೆ ಗೊಬ್ಬರ ಆಗುತ್ತೆ, ಮಾಡ್ಬೋದು. ಎರೆಹುಳಕ್ಕೂ ಇಷ್ಟು ಸಪ್ಲೈ ಆಗುತ್ತಾ? ಡಿಸ್ಟೆನ್ಸ್ ಜಾಸ್ತಿ ಇರಂಗಿದೆ ಮನೆಗೆ? ಆಗುತ್ತೆ, ಈ ಪೈಪಿಂದ ಹೋಗುತ್ತೆ. ಬನ್ನಿ ತೋರಿಸ್ತೀನಿ ಒಳಗೆ.
ಫುಲ್ ಬ್ಲೂ ಫ್ಲೇಮ್ ಇದೆ ಅಲ್ವಾ? ಹಾ ಒಂದ್ಸಲ ಅದು ಲೋಡ್ ಆದ್ರೆ ಎಷ್ಟು ಅವರ್ ಉರಿಯುತ್ತೆ ಗೊಬ್ಬರ ಗ್ಯಾಸ್? 2-3 hours continuous. 2-3 hours ಕಂಟಿನ್ಯೂಸ್ ಬರುತ್ತೆ. ಸೊ ಬೇಕು ಅಂದಾಗ ಅದನ್ನ ಸಗಣಿ ಹಾಕೋದು, ರಿಪೀಟ್ ಬರ್ತಾನೆ ಇರುತ್ತೆ ಅದು. ಮತ್ತೆ ಶುರು ಎಷ್ಟು ಬಾಣ್ಲಿ ಹಾಕ್ತೀರಾ? ಒಂದು ಫುಲ್ ಆಗ್ಬೇಕು ಅಂದ್ರೆ ಒಂದು 4 ಬಾಂಡ್ಲಿ ಅಷ್ಟು ಆಗ್ತದೆ. 4 ಬಾಣ್ಲಿ ಅಷ್ಟೇ. ಒಂದ್ಸಲ ಫುಲ್ ಆಗ್ಬಿಡುತ್ತೆ ಪೂರ್ತಿ Full ಸಿಲಿಂಡರ್ ಪೂರ್ತಿ. ಸ್ಟಾರ್ಟಿಂಗ್ ಜಾಸ್ತಿ ಹಾಕ್ಬೇಕು, ಆಮೇಲೆ ಒಂದ್ಸಲ ಲೋಡ್ ಆದ್ಮೇಲೆ ಕಂಟಿನ್ಯೂಸ್. ಡೈಲಿ 4 ಬಾಂಡ್ಲಿ ಹಾಕಿ ಕದ್ರತಾ ಇರ್ತೀವಿ ಡೈಲಿ. 4 ಬಾಣ್ಲಿ ಆದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಒಂದ್ ದಿನಕ್ಕೆ ಎಷ್ಟು ಬೇಕಷ್ಟು ಮನೆಗೆ ಸಫಿಷಿಯಂಟ್ ಆಗಿ 5 ಜನಕ್ಕೆ ಅಡುಗೆ ಆರಾಮಾಗಿ ಆಗುತ್ತೆ. 5 ಜನಕ್ಕೆ ಆರಾಮಾಗಿ ಆಗುತ್ತೆ. 3 times ಆಗುತ್ತೆ.